ಮುನಿರತ್ನ ವಿಚಾರದಲ್ಲಿ ಅಂತರ ಕಾಯ್ದುಕೊಳ್ಳುತ್ತಾ ಜೆಡಿಎಸ್ ಬಿಜೆಪಿಯ ಹೋರಾಟಕ್ಕೆ ಮೈತ್ರಿ ಪಕ್ಷವಾಗಿ ಬೆಂಬಲವನ್ನ ನೀಡುತ್ತಾ ನೋಡಿ, ದಳಪತಿಗಳು ಯಾಕೋ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬಿಜೆಪಿ ನಾಯಕರಷ್ಟು ಆಕ್ಟಿವ್ ಆಗಿ ಅವರು ಮಾತಾಡ್ತಾ ಇಲ್ಲ. ಈಗ ಹೋರಾಟಕ್ಕೆ ಕರೆ ಕೊಡ್ತಿದ್ದಾರೆ ಬಿಜೆಪಿಯವರು, ಅದಕ್ಕೆ ಬೆಂಬಲವಾಗಿರ್ತಾರಾ ಇಲ್ವಾ? ಹಿಂದಕ್ಕೆ ಸರಿಯುತ್ತಾರಾ? ಹಾಗಾದ್ರೆ ಮೈತ್ರಿ ಅಂತ ಬಂದಾಗ ಪ್ರತಿಯೊಂದರಲ್ಲೂ ಕೂಡ ಬೆಂಬಲಿಸಬೇಕು. ಅದು ಕಷ್ಟನೋ ಸುಖನೋ, ಸರಿನೋ ತಪ್ಪು. ಆದರೆ ಜೆಡಿಎಸ್ ಇಲ್ಲಿ ಕೆಲವು ವಿಚಾರಗಳಲ್ಲಿ ಅಂತರವನ್ನು ಕಾಯ್ದುಕೊಳ್ತಾ ಇದೆ. ವಕ್ಫ್ ವಿಚಾರದಲ್ಲೂ ಕೂಡ ಬಿಜೆಪಿ ಜೊತೆ ಕೈ ಜೋಡಿಸಲಿಲ್ಲ ಇವರು. ಯಾಕಂದ್ರೆ ಮುಸ್ಲಿಮರ ವಿರೋಧಿ ಅಂತ ಗುರುತಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಬಿಜೆಪಿ ಸಭಾತ್ಯಾಗ ಮಾಡಿದ್ರು ಕೂಡ ಒಳಗೆ ಇದ್ರು ಜೆಡಿಎಸ್ನ ಶಾಸಕರು. ಹೀಗಾಗಿ ಅನುಮಾನಗಳಿದ್ದಾವೆ. ಈಗ ಈ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಾರಾ ಅಥವಾ ಹಿಂದೆ ಸರಿತಾರಾ ಅಂತ. ಹಿಂದೆ ಸರಿದ್ರೆ ಏನಾಗುತ್ತೆ? ಮೈತ್ರಿ ಧರ್ಮಕ್ಕೆ ಅಪಚಾರ ಆಗುತ್ತೆ. ಅಷ್ಟಕ್ಕಷ್ಟೇ ಅಪ್ಪ, ಚುನಾವಣೆ ಬಂದಾಗ ಮಾತ್ರ ಮೈತ್ರಿ ಉಳಿದಂತ ಜನ ಮಾತಾಡ್ಕೊಳ್ತಾರೆ ಮತ್ತು ಡ್ಯಾಮೇಜ್ ಆಗಿಬಿಡುತ್ತೆ. ಹೀಗಾಗಿನೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜೆಡಿಎಸ್ನ ನಾಯಕರಿದ್ದಾರೆ. ಸಿ ಟಿ ರವಿ ಅವರು ವಿಚಾರ ಬಂದಾಗ ಅಷ್ಟು ಬಲವಾಗಿ ಯಾರು ಅವ್ರ ಪರವಾಗಿ ವಾದ ಮಾಡಲಿಲ್ಲ. ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಅವರ ಸ್ಟೇಟ್ಮೆಂಟ್ ಏನಿತ್ತು ಖಾರವಾಗಿ ಏನು ಇರಲಿಲ್ಲ. ಅವರು ಬಿಜೆಪಿ ಬಿಡಿ, ಅವ್ರದ್ದು ಧರ್ಮ ಪಾಲನೆ ಮಾಡಲೇಬೇಕು, ಸರಿನೋ ತಪ್ಪೋ ಅವ್ರ ಬೆನ್ನಿಗೆ ನಿಲ್ಲಲೇಬೇಕು. ಜೆ ಡಿ ಎಸ್ನ ಯಾವ ಶಾಸಕರು ಧ್ವನಿ ಎತ್ತಿದ್ರು? ಯಾರೊಬ್ಬರೂ ಇಲ್ಲ. ಮತ್ತು ಅಲ್ಲಿ ಕೆಲವೊಬ್ಬರು ಸಿ ಟಿ ರವಿ ಅವರ ಕ್ಷಮೆ ಯಾಚನೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದರು. ಜೆ ಡಿ ಎಸ್ನ ಶಾಸಕರು ಕಂದುಕೂರ್ ಅವರೆಲ್ಲ, ಅವರಲ್ಲೇ ವಿರೋಧ ಇತ್ತು ಸಿ ಟಿ ರವಿ ಅವರ ಆ ಪದ ಬಳಕೆಗೆ ಸಂಬಂಧಪಟ್ಟಂತೆ. ಆದರೆ ಈಗ ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಪರವಾಗಿ ಒಬ್ಬರು ಮಾತಾಡ್ತಾ ಇಲ್ಲ. ವಕ್ಫ್ ವಿಚಾರ ಅಂತ ಬಂದಾಗ ನೋಡಿ, ಪಾದಯಾತ್ರೆ ಶುರು ಮಾಡಿದ್ರು. ಅಲ್ಲೂ ಕೂಡ ಅಷ್ಟೇ, ಯಾರು ಬಲವಾಗಿ ನಿಲ್ಲಿಲ್ಲ, ಖಂಡಿಸಲಿಲ್ಲ. ಬಿಜೆಪಿಯವರು ಮುಸ್ಲಿಮರ ತುಷ್ಟೀಕರಣಕ್ಕೋಸ್ಕರ ಕಾಂಗ್ರೆಸ್ ಈ ರೀತಿ ಮಾಡ್ತಿದೆ ಅಂದರು. ಆದರೆ ಜೆ ಡಿ ಎಸ್ನವ್ರು ಯಾರೂ ಕೂಡ ಆ ರೀತಿ ಪ್ರತಿಕ್ರಿಯೆಗಳನ್ನ ನೀಡಲಿಲ್ಲ. ಕಾರಣ ಡ್ಯಾಮೇಜ್ ಆಗಿಬಿಡುತ್ತೆ ಅನ್ನುವಂಥ ಭಯ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಮೈತ್ರಿ ಧರ್ಮ ಅಂದರೆ ಕೇವಲ ಚುನಾವಣೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನೋದು ಇತ್ತೀಚಿನ ಕೆಲವೊಂದು ಬೆಳವಣಿಗೆ ನೋಡಿದ್ರೆ ಗೊತ್ತಾಗುತ್ತೆ. ಸಮರ್ಥವಾಗಿ ನಿಂತ್ಕೊಳ್ತಾ ಇಲ್ಲ ಜೆ ಡಿ ಎಸ್ ನಾಯಕರು, ಸದನದಲ್ಲಾಗಿರ್ಬೋದು, ಈ ಕಡೆ ಹೋರಾಟಗಳಲ್ಲಾಗಿರ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರಾ? ಇದು ಕುಮಾರಸ್ವಾಮಿ ದೇವೇಗೌಡರ ಸೂಚನೆ ಮೇರೆಗೆ ಆಗ್ತಿದೆಯಾ, ಹೇಗೆ? ಖಂಡಿತ ಪ್ರಭು, ಜೆಡಿಎಸ್ ನ ನಡೆ ಕೆಲವೊಂದಷ್ಟು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡ ನಂತರ ಬಿಜೆಪಿ ಯಾವುದೇ ಹೋರಾಟ ಇರ್ಬೋದು, ಪ್ರತಿಭಟನೆ ಇರ್ಬೋದು, ಅಥವಾ ಚುನಾವಣೆ ಸಂದರ್ಭದಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ಬೇಕಾಗತ್ತೆ, ಸಹಕಾರವನ್ನ ಕೊಡ್ಬೇಕಾಗತ್ತೆ. ಆದ್ರೆ ಪ್ರಸ್ತುತ ಈಗ ನಿನ್ನೆ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದಂತ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಈಗ ಬಿಜೆಪಿ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಮುಂದಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಮುಜುಗರಕ್ಕೆ ಒಳಪಡಿಸ್ಬೇಕು, ಮತ್ತೆ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಇದೇ ವಿಚಾರವನ್ನ ಇಟ್ಕೊಂಡು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ, ಸರ್ಕಾರ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವಂತ ಆರೋಪಗಳನ್ನ ಮಾಡಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋದು ಕೊಟ್ಟಿದೆ. ಆದ್ರೆ ಈ ಸಂದರ್ಭದಲ್ಲೂ ಕೂಡ ಜೆಡಿಎಸ್ ಬಿಜೆಪಿಗೆ ಕೈ ಜೋಡಿಸುತ್ತಾ ಹೇಗೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಅಂತರವನ್ನ ಕಾಪಾಡ್ಕೊಳ್ತಾ ಇದೆ ಅನ್ನುವಂತ ಮಾಹಿತಿಗಳಿದೆ. ಯಾಕಂದ್ರೆ ಸದನ ಮೊನ್ನೆಯಷ್ಟೇ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಮುಕ್ತಾಯ ಆಯ್ತು. ಚಳಿಗಾಲದ ಅಧಿವೇಶನದಲ್ಲಿ ಮೊದಲಿಗೆ ವಕ್ಫ್ ವಿಚಾರದಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಪ್ರತಿಭಟನೆಗಳಿಗೆ, ಹೋರಾಟಕ್ಕೆ ಕೈಯನ್ನ ಜೋಡ್ತಿತ್ತು. ಆದ್ರೆ ಒಳಗೆ ನಡೆದಂತಹ ಚರ್ಚೆಯ ಸಂದರ್ಭದಲ್ಲಿ ಜೆಡಿಎಸ್ ಆ ಒಂದು ವಿಚಾರದಲ್ಲಿ ಹಿಂದೇಟನ್ನ ಹಾಕತ್ತೆ. ಮೈತ್ರಿ ಧರ್ಮವನ್ನ ಮುರಿದು ಬಿಜೆಪಿಗೆ ಅಲ್ಲಿ ಬೆಂಬಲವನ್ನ ಕೊಡೋದಿಲ್ಲ, ಸದನದ ಒಳಗೆ ಉಳ್ಕೊಳ್ಳುತ್ತೆ. ಯಾಕಂದ್ರೆ ಬಿಜೆಪಿ ವಕ್ಫ್ ವಿಚಾರದಲ್ಲಿ ಸದನದಲ್ಲಿ ಚರ್ಚೆಗೆ ಒತ್ತಾಯವನ್ನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಬಾಯ್ಕಾಟ್ ಅನ್ನ ಮಾಡುತ್ತೆ. ಸದನದ ಹೊರಗೆ
ಬರುತ್ತೆ. ಆದ್ರೆ ಜೆಡಿಎಸ್ ಶಾಸಕರು ಅಲ್ಲೇ ಉಳಿಯುವ ಮೂಲಕ ಅಲ್ಲಿ ಒಪ್ಪಿಚಾರದ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಸೊ ಇದನ್ನ ಗಮನಿಸಿದಾಗ ಜೆಡಿಎಸ್ ಎಲ್ಲೋ ಒಂದು ಕಡೆ ಅಂತರವನ್ನ ಕಾಪಾಡ್ಕೊಳ್ತಾ ಇದೆಯಾ, ಅಥವಾ ಕೆಲವೊಂದು ವಿಚಾರಗಳಲ್ಲಿ ಸೈಲೆಂಟ್ ಆಗುವ ಮೂಲಕ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಆಗುವಂತಹ ಅನಾಹುತಗಳಿಂದ ಅದು ಪಾರಾಗೋದಕ್ಕೆ ಏನಾದ್ರೂ ಪ್ಲಾನ್ ಗಳನ್ನ ರೂಪಿಸ್ತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ ವಕ್ಫ್ ವಿಚಾರದಲ್ಲಿ ಜೆಡಿಎಸ್ ಹೊರಗಡೆ ಬೆಂಬಲವನ್ನ ಕೊಟ್ಟಿದ್ದೇ ಬಿಟ್ರೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ಹೋರಾಟವನ್ನ ಮಾಡಿದ್ರು, ಬಿಜೆಪಿಗೆ ಬೆಂಬಲವನ್ನ ಕೊಡ್ತು. ಆದ್ರೆ ಸದನದ ಒಳಗೆ ಅಲ್ಲಿ ಬೆಂಬಲವನ್ನ ಕೊಡ್ಲಿಲ್ಲ. ಸೊ ಇದನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಸೆಕ್ಯುಲರ್ ಅನ್ನುವಂತಹ ಒಂದು ಇಮೇಜ್ ಅನ್ನ ಏನಿದೆ ಅದು ಇತ್ತೀಚಿನ ದಿನಗಳಲ್ಲಿ ಮರೆಯಾಗ್ತಾ ಇತ್ತು. ಹಾಗಾಗಿ ಅದನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಆ ವಿಚಾರದಲ್ಲಿ ಬಿಜೆಪಿಗೆ ಸಹಕಾರವನ್ನ ಸದನದ ಒಳಗೆ ಕೊಡ್ಲಿಲ್ವಾ ಅನ್ನುವಂತಹ ಅನುಮಾನಗಳು ಕೂಡ ಇದೆ. ಹಾಗಾಗಿ ಇಲ್ಲಿ ಮುನಿರತ್ನ ಅವರ ವಿಚಾರದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ನಿಲುವನ್ನ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದನ್ನು ಕೂಡ ಈಗ ನೋಡ್ಬೇಕಾಗತ್ತೆ ಪ್ರಭು. ಅಂದ್ರೆ ಶಿವಕುಮಾರ್, ಈಗ JDSಗೆ ಅಳಿವು ಉಳಿವಿನ ಒಂದು ಚಿಂತೆ ಕಾಡ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಅವರು ನಿಲುವನ್ನು ತಾಳ್ತಾ ಇದ್ದಾರಾ? ಅದರ ಜೊತೆಗೆ ಈಗ ಅನಿವಾರ್ಯವಾಗಿ ನಾವು ಮೈತ್ರಿ ಮಾಡಿಕೊಳ್ಳೇಬೇಕು ಮುಂದಿನ ಚುನಾವಣೆಗಳಿಗೋಸ್ಕರ ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಜೊತೆಗೆ ಇದಾರ ಅನ್ನುವಂಥ ಒಂದು ಸಂದೇಶಗಳು ಹೋಗ್ತಾ ಇರ್ಬೋದಾ ಅಂತ? ಪ್ರಭು, ಒಂದು ಕಡೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಆ ಕಣಕ್ಕಿಳಿದಿತ್ತು. 3 ಕ್ಷೇತ್ರಗಳಲ್ಲಿ ಗೆದ್ರು ಕೂಡ ಕುಮಾರಸ್ವಾಮಿ ಅವರು ಪ್ರಬಲವಾದಂತ ಕೇಂದ್ರದಲ್ಲಿ ಖಾತೆಯನ್ನ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ರು. ಯಾಕಂದ್ರೆ ಯಾವುದೇ ಮೈತ್ರಿ ಪಕ್ಷಗಳಿಗೆ ಆ ರೀತಿಯಾದಂತ ಒಂದು ಉನ್ನತ ಸ್ಥಾನಮಾನಗಳು ಸಿಕ್ಕಿರಲಿಲ್ಲ. ಅದೇ JDS ಪಕ್ಷಕ್ಕೆ ಸಿಕ್ಕಿದೆ. ಆದ್ರೆ ಅದನ್ನೇ ಮುಂದಿನ ದಿನಗಳಲ್ಲಿ ಮುಂದುವರಿಸಿದ್ದೆ ಆದ್ರೆ ಮುಂದೆ ಈ ಪಕ್ಷಕ್ಕೆ ರಾಜ್ಯದಲ್ಲಿ ಯಾವ ರೀತಿಯಾದಂತ ಒಂದು ಪರಿಣಾಮಗಳು ಉಂಟಾಗಬಹುದು ಅನ್ನುವಂತ ಆಲೋಚನೆ JDS ನಾಯಕರಲ್ಲೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಬಿಜೆಪಿ ಜೊತೆ ಹೋಗಿರುವಂತಹ ಹಲವು ಪ್ರಾದೇಶಿಕ ಪಕ್ಷಗಳು ಇವತ್ತು ನಗಣ್ಯ ಆಗ್ತಾ ಇದೆ, ಬಿಜೆಪಿಯ ಮುಂದೆ ಸ್ವರ್ಗಿ ಹೋಗ್ತಾ ಇದೆ. ಹಾಗಾಗಿ ಬಿಜೆಪಿಗೆ ಸಂಪೂರ್ಣವಾದಂತ ಒಂದು ಬೆಂಬಲವನ್ನ ಕೊಟ್ಟು ಮೈತ್ರಿ ಧರ್ಮವನ್ನ ಮುಂದಿನ ದಿನಗಳಲ್ಲಿ ಪಾಲಿಸಿದ್ದೆ ಆದ್ರೆ ಎಲ್ಲೋ ಒಂದು ಕಡೆ ತನ್ನ ಪ್ರಾದೇಶಿಕ ಅಸ್ತಿತ್ವಕ್ಕೆ ಧಕ್ಕೆ ಆಗಬಹುದು ಅನ್ನುವಂತಹ ಆತಂಕ ಎಲ್ಲೋ ಒಳಗೆ JDS ನಾಯಕರಿಗೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಮೈತ್ರಿ ಧರ್ಮವನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಮೇಲ್ನೋಟಕ್ಕೆ ತೋರ್ಪಡಿಸಿದ್ರು ಒಳಗೊಳಗೆ ಅದರಿಂದ ತನ್ನ ಪ್ರಾದೇಶಿಕ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ಕೆಲವೊಂದಷ್ಟು ಬೆಳವಣಿಗೆಗಳನ್ನು ಕೂಡ JDS ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಸೆಕ್ಯುಲರ್ ಅನ್ನುವಂತಹ ಒಂದು ಇಮೇಜ್ ಅನ್ನ ಹಾಗೆ ಉಳಿಸ್ಕೊಳ್ಬೇಕು, ಮುಂದಿನ ದಿನಗಳಲ್ಲಿ ಅದು ಲಾಭ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ JDS ನಾಯಕರು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ಜೊತೆ ಸಂಪೂರ್ಣವಾಗಿ ಅವರು ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾ ಇರುವಂತದ್ದು ಕಾಣಿಸ್ತಾ ಇಲ್ಲ. ಒಂದು ಕಡೆ ಕೆಲವೊಂದು ವಿಚಾರಗಳಲ್ಲಿ ಅಂತರವನ್ನ ಕಾಪಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ JDS ನಾಯಕರು ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ನಾವು ಉಳಿಸ್ಕೊಳ್ಬೇಕಾದ್ರೆ ಅನಿವಾರ್ಯ ಅನ್ನುವಂಥದ್ದು ಕೂಡ JDS ನಾಯಕರಿಗೆ ಬಂದಿರಬಹುದು ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗೆ.